ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ಸ್ ಚಾನಲಿಂದ. ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್. ಇವತ್ತು ವರ್ಕ್ ಫ್ರಮ್ ಹೋಮ್ ದಿನ, ಲೇಸಿ ಡೇ ಅಂತಲೇ ಹೇಳ್ಬೋದು. ನನಗೆ ಎದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿನ ತಿಂದಾಯಿತು. ಸೊ ತಿಂಡಿ ನಾನು ಇವತ್ತು ಮೋಸ್ಟ್ಲಿ ಫ್ರೂಟ್ಸು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ತಿಂದೆ. ಅಡುಗೆ ಶುರು ಮಾಡ್ಕೊಂಬಿಡೋಣ, ಅಡುಗೆ ಮಾಡಿಟ್ಬಿಡೋಣ ಅಂತ ಇವತ್ತು ನಾನು ಅಂದ್ಕೊಂಡಿದ್ದು ಪೊಟ್ಯಾಟೊ ಹುಳಿ ಮಾಡೋಣ ಅಂತ. ಬಟ್ ಪೊಟ್ಯಾಟೊ ಹುಳಿ ಆದರೆ ಹಸ್ಬೆಂಡ್ ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ನಾನಿವತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿ ಹುಳಿ ಮಾಡೋಣ ಅಂಥೇಳಿ ಪೊಟ್ಯಾಟೊ, ಬೀನ್ಸು, ಕ್ಯಾರೆಟು, ಆಮೇಲೆ ಈರುಳ್ಳಿ, ಟೊಮೆಟೊ ಆ್ಯಸ್ ಯೂಶ್ವಲ್ ಹಾಕೋ ಥರ ಹಾಕಿ ಹುಳಿ ಮಾಡಿದ್ರೆ ಆಯಿತು ಅಂತ ಇವಾಗ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಪೊಟ್ಯಾಟೊ ಹುಳಿಗಾದ್ರೂ ನೀವು ಬರೀ ಪೊಟ್ಯಾಟೊ, ಈರುಳ್ಳಿ, ಟೊಮೆಟೊ ಹಾಕಿದರೂ ಚೆನ್ನಾಗಾಗುತ್ತೆ. ಬಟ್ ಪೊಟ್ಯಾಟೊ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಬರೀ ಪೊಟ್ಯಾಟೊ ಚೆನ್ನಾಗಿರಲ್ಲ ಅಂಥೇಳಿ ಕ್ಯಾರೆಟು ಮತ್ತು ಬೀನ್ಸನ್ನು ಜಾಸ್ತಿ ಹಾಕಿ ಪೊಟ್ಯಾಟೊನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಇದರದ್ದು ಹುಳಿ. ಇವಾಗ ನಂದು ವೆಜಿಟೇಬಲ್ಸ್ ಎಲ್ಲ ಕಟ್ಟಾಯಿತು, ಟೊಮೆಟೊ ಕಟ್ಟಾಯಿತು, ಆನಿಯನ್ನು ಕಟ್ ಮಾಡಾಗಿದೆ. ಇವತ್ತು ಮನೇಲಿ ಸ್ವಲ್ಪ ಕಾಯಿ ಕಮ್ಮಿ ಇತ್ತು, ಹಾಗಾಗಿ ಯೂಶ್ವಲಿ ನಾನು ಹುಳಿಗೆಲ್ಲ ಆದರೆ ಬೇಳೆನ ಹಾಕಲ್ಲ, ಯಾಕಂದರೆ ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಬಟ್ ಇವತ್ತು ಕಾಯಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬೇಳೆನೂ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಕಟ್ ಮಾಡಾಯಿತು, ಅದನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡ್ತಾಯಿದ್ದೀನಿ. ಅದೇ ಆವಾಗಲೇ ಹೇಳ್ದಂಗೆ ಕೊಬ್ಬರಿ ಕಮ್ಮಿ ಇತ್ತು ಅಂತ ಇವತ್ತು ಸ್ವಲ್ಪ ಅರ್ಧ ಮುಷ್ಟಿಯಷ್ಟು ನಾನು ಬೇಳೆನ ಹಾಕ್ಕೊಂಡೆ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೂಗಕ್ಕೆ ಇಡ್ತೀನಿ, ಬಾಯ್ಲ್ ಆಗೋಕ್ಕೆ. ಅಲ್ಲಿವರೆಗೂ ತಂಬುಳಿ ಮಾಡ್ಕೊಂಬಿಡೋಣ ಅಂಥೇಳಿ ಇವತ್ತು ನಾನು ಮಾಡ್ತಿರೋದು ಬೆಳ್ಳುಳ್ಳಿ ತಂಬುಳಿ. ಬರೀ ಹುಳಿ ಚೆನ್ನಾಗಿರೋಲ್ಲ ಅಲ್ಲ, ಏನಾದ್ರು ಒಂದು ಅದ್ರ ಜೊತೆಗೆ ಚೆನ್ನಾಗಿರೋದು ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಬೆಳ್ಳುಳ್ಳಿ ತಂಬುಳಿ ಮಾಡ್ತಿದ್ದೀನಿ. ಬೆಳ್ಳುಳ್ಳಿ ತಂಬುಳಿಗೆ ಆ್ಯಸ್ ಯೂಶ್ವಲ್ ನೀವು ಜೀರಿಗೆ ಹಾಕ್ಕೊಳ್ತೀರಾ, ಎಣ್ಣೆಗೆ ಹಸಿಮೆಣಸು, ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ತಾಳಿಸ್ಕೊಳ್ಳೋ ಅಂಥದ್ದು. ಅದನ್ನು ಒಂದು 5 ನಿಮಿಷ ನೀವು ಫ್ರೈ ಮಾಡಬೇಕಾಗತ್ತೆ. ಸೊ ಫ್ರೈ ಆದಮೇಲೆ ಯೂಶ್ವಲಿ ನೀವು ಅದನ್ನು ನೀಟಾಗಿ ರುಬ್ಕೊಳ್ಳೋ ಅಂಥದ್ದು. ಅದಕ್ಕೆ ನಾನು ಹಾಕಿರೋದು ಜಾರಿಗೆ ಹುರಿದಿದ್ದನ್ನೆಲ್ಲ ಜಾರಿಗೆ ಹಾಕಿ ಉಪ್ಪು ಹಾಕಿ ರುಬ್ಕೊಂಡೆ. ಸೊ ಇದು ನಾರ್ಮಲ್ ನೀವು ಸಾಂಬಾರಿಗೆ ಹೆಂಗೆ ರುಬ್ಕೊಳ್ತೀರೋ ಅದೇ ಥರ ನುಣ್ಣಗೆ ರುಬ್ಕೊಳ್ಬೇಕು. ಸೊ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ ಇದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡೋದು. ಇದನ್ನು ನಾವು ದಕ್ಷಿಣ ಕನ್ನಡ ಸೈಡು ಅಥವಾ ಸೌತ್ ಕೆನರಾ ಸೈಡು ಇದನ್ನು ನಾವು ಸಮ್ಮರ್ ಬಂದರೆ ಈ ಥರ ಮಾಡ್ಕೊಂಡು ಕುಡಿಲೂಬೋದು, ಅನ್ನದ ಜೊತೆನೂ ಕಲಿಸ್ಕೋಬೋದು. ಕುಡಿಯೋದು ಅಂತಾದರೆ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಹಾಕ್ಕೊಳ್ಳೋದು, ಅನ್ನ ಕಲಿಸ್ಕೊಳ್ಳೋದು ಅಂತಾದರೆ ಸ್ವಲ್ಪ ಕಮ್ಮಿ ಪ್ರಮಾಣ, ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನನ್ನ ತಂಬುಳಿ ರೆಡಿ ಆಯಿತು. ಹುಳಿಗೆ ನಾನು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಕೊಬ್ಬರಿ ಹಾಕ್ಕೊಂಡೆ, ಸಾಂಬಾರು ಪುಡಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡು, ಆಮೇಲೆ ಹುಳಿಗೆ ತಕ್ಕಷ್ಟು ಹುಣಸೆ ಹುಳಿನ ಹಾಕ್ಕೊಂಡೆ. ಹುಣಸೆ ಹುಳಿ ನೀವು ಒಂದು ಸಣ್ಣ ಬಾಲಷ್ಟು ಹುಣಸೆ ಹುಳಿನ ಹಾಕ್ಕೊಂಡ್ರು ಸಾಕಾಗತ್ತೆ. ಸೊ ಇವಾಗ ನೋಡ್ತಿರೋ ಹಾಗೆ ನಂದು ಹುಳಿಗೂ ರೆಡಿ ಮಾಡ್ತಾಯಿದ್ದೀನಿ. ಹುಳಿ ಪೌಡ್ರು ಯೂಶ್ವಲಿ ನಾನು ಮನೇಲಿ ಮಾಡ್ಕೊಳ್ಳಲ್ಲ, ಯಾಕಂದರೆ ನಂಗೆ ಅಷ್ಟು ಟೈಮು ಇರೋಲ್ಲ. ನಾನು ಹೊರಗಡೆಯಿಂದನೇ ರೆಡಿಮೇಡೇ ತಂದುಬಿಡ್ತೀನಿ, ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ನಂದು ಹುಳಿದು ಮಸಾಲ ರುಬ್ಬಾಯಿತು, ಅದನ್ನು ಪಾತ್ರೆಗೆ ತೆಗೆದು ವೆಜಿಟೇಬಲ್ಸ್ದು ಬಾಯ್ಲ್ ಆಗಿರೋದನ್ನೆಲ್ಲ ಪಾತ್ರೆಗೆ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾನು ಕುದಿಯೋಕ್ಕಿಡೋ ಮುಂಚೆನೇ ಬಾಕಿ ಎಲ್ಲ ಚೆಕ್ ಮಾಡಿಬಿಟ್ಟು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಉಪ್ಪು ಚೆಕ್ ಮಾಡಿದೆ, ಉಪ್ಪು ಸ್ವಲ್ಪ ಹಾಕ್ಕೊಂಡೆ, ಆಮೇಲೆ ಬೆಲ್ಲ ಹಾಕ್ಕೊಂಡೆ. ಸೊ ಇನ್ನಿದು ಕುದ್ರೆ ನಂದು ಸಾಂಬಾರು ಅಥವಾ ಹುಳಿ ರೆಡಿಯಾಗಿ ಹೋಗುತ್ತೆ. ಈ ಕಡೆ ನಂದು ತಂಬುಳಿನೂ ರೆಡಿ ಆಗಿದೆ ಆಲ್ಮೋಸ್ಟು. ಸೊ ತಂಬುಳಿಗೆ ಒಗ್ಗರಣೆ ಇಸ್ ಮಸ್ಟ್. ಸೊ ಒಗ್ಗರಣೆಗೆ ನಾನು ಇವತ್ತು ಜೀರಿಗೆ, ಆಮೇಲೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವು ಆ್ಯಸ್ ಯೂಶ್ವಲ್ ನೀವು ಒಗ್ಗರಣೆಗೆ ಏನು ಹಾಕ್ತೀರೋ ಅದೇ ಥರ ಕರಿಬೇವು ಹಾಕಿ ಸ್ವಲ್ಪ ನಾನು ಹಿಂಗನ್ನು ಹಾಕಿ ಹಿಂಗಿನ ಒಗ್ಗರಣೆ ಅಂತ ಹೇಳ್ತೀವಲ್ಲ, ಸೊ ಹಿಂಗಿನ ಒಗ್ಗರಣೆ ತಂಬುಳಿಗೆ ಹಾಕಿ ಕೊಟ್ಕೊಂಡೆ. ಸೊ ತಂಬುಳಿ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವತ್ತಿನ ನನ್ನ ಅಡುಗೆ ಬೆಳ್ಳುಳ್ಳಿ ತಂಬುಳಿ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಹುಳಿ ಅಂತ ಹೇಳ್ಬೋದು. ನನ್ನ ಗಂಡಂಗೆ ಅನ್ನದ ಜೊತೆ ಮಿಕ್ಸ್ ಮಾಡೋಕ್ಕಿಂತ ಇದೇ ಥರ ಕುಡಿಯೋಕ್ಕೆ ಇಷ್ಟ. ಸೊ ಹಾಗಾಗಿ ಅವ್ರಿಗೆ ನಾನು ಕಪ್ಪಲ್ಲಿ ಹಾಕ್ಕೊಟ್ಟೆ. ಇದು ನನ್ನ ಇವತ್ತಿನ ಲಂಚ್. ಸೊ ಲಂಚ್ ಆಯಿತು. ಕೆಲವು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಿತ್ತು, ಅದನ್ನೆಲ್ಲ ವಾಷಿಂಗ್ ಮೆಷಿನಿಗೆ ಹಾಕಿ ಇವಾಗ ನಾನು
ಮೇಲೆ ತೊಗೊಂಡು ಬಂದು ಒಣ ಹಾಕ್ತಾಯಿದ್ದೆ. ಸೊ ಒಣ ಹಾಕಿ ಇದು ನನ್ನ ಮನೆ ಮೇಲಿರೋ ಟೆರೆಸ್ಸು. ಸೊ ಟೆರೆಸ್ಸಿಂದ ಈ ಥರ ಕಾಣಿಸುತ್ತೆ ನಮ್ಮ ಮನೆ ರೋಡು. ತುಂಬ ಪೀಸ್ಫುಲ್ಲಾಗಿದೆ, ತುಂಬ ಗ್ರೀನರಿ ಇದೆ, ಬ್ರಾಡ್ ರೋಡ್ಗಳಿದ್ದಾವೆ. ತುಂಬ ತುಂಬ ಕಾಮ್ನೆಸ್ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಕೆಳಗಡೆ ಬಂದಮೇಲೆ ಸಂಜೆ ಆಯಿತು, ಕೆಲಸ ನಡೀತಾನೆ ಇತ್ತು ಮಧ್ಯ ಮಧ್ಯ. ಸೊ ಮಸ್ಕ್ ಮೆಲನ್ ಇತ್ತು ಅಂಥೇಳಿ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಮಾಡಿದರೆ ಆಯಿತು ಅಂತ ಮಸ್ಕ್ ಮೆಲನ್ ಕಟ್ ಮಾಡಿಕೊಂಡು ಸ್ವಲ್ಪ 0 ಶುಗರ್ ವೆನಿಲಾ ಐಸ್ ಕ್ರೀಮ್ ಹಾಕಿ ಸ್ವಲ್ಪ ಹಾಲು ಹಾಕಿ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ನ ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು, ಯಾಕಂದರೆ 0 ಶುಗರ್ ಐಸ್ ಕ್ರೀಮಲ್ಲಿ ಶುಗರ್ ಏನೂ ಇರಲಿಲ್ಲ, ಮತ್ತು ಮಸ್ಕ್ ಮೆಲನ್ದು ಏನು ಸ್ವೀಟ್ನೆಸ್ಸು ಅಷ್ಟೇ ಇತ್ತು. ನನಗೆ ತುಂಬ ಇಷ್ಟ ಆಯಿತು, ನೀವು ಟ್ರೈ ಮಾಡಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಬೌಲಿಗೆ ಹಾಕ್ಕೊಂಡು ಸಂಜೆ ತಿಂದೆ. ಅದಾದಮೇಲೆ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ. ಈವ್ನಿಂಗು ಗ್ರೀನ್ ಟೀ ಕುಡಿದು ರಾತ್ರಿಗೆ ನಾನು ಸೋಂಪು ವಾಟರ್ನ ನೆನೆಸಿಟ್ಟಿದ್ದೆ. ಸೊ ಅದನ್ನೇ ಕುದಿಸ್ಬಿಟ್ಟು ರಾತ್ರಿ ಕುಡ್ಕೊಂಡು ಮಲಗಿದ್ದಾಯಿತು. ಇದು ಇವತ್ತಿನ ನನ್ನ ವಿಲಾಗ್. ಮತ್ತು ನಾಳೆ ನಿಮಗೆ ಸಿಗ್ತೀನಿ ಹೊಸ ವಿಲಾಗ್ ಜೊತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನೀವು ಟ್ರೈ ಮಾಡಿ ತಂಬುಳಿ. ಇದು ಹಳೆ ವಿಡಿಯೋದಲ್ಲಿ ನಾನು ನೆಲ್ಲಿಕಾಯಿ ತಂಬುಳಿ ಮಾಡಿದ್ದೆ, ಇದರಲ್ಲಿ ಗಾರ್ಲಿಕ್ ತಂಬುಳಿ ಮಾಡಿದ್ದೀನಿ. ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ. ಬಾಯ್ ಬಾಯ್.